ಆತ್ಮೀಯ ವೀಕ್ಷಕರೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಕುರಿತು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ವೀಕ್ಷಕರೇ ಒಂದೇ ಒಂದು ಲೈಕ್ ಕೊಡಿ. ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ವೀಕ್ಷಕರೇ, ಅಖಿಲ ಭಾರತ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ ಅಂಶಗಳವರೆಗಿನ ತುಟ್ಟಿ ಭತ್ಯೆಯನ್ನು ದಿನಾಂಕ 1ನೇ ಜುಲೈ 2022ರಂದು ಲಭ್ಯವಿದ್ದ ಸರ್ಕಾರಿ ನೌಕರರ ಪ್ರಸ್ತುತ ಮೂಲ ವೇತನದೊಂದಿಗೆ ವಿಲೀನಗೊಳಿಸಿ ಪರಿಷ್ಕೃತ ವೇತನ ಶ್ರೇಣಿಯನ್ನು ರಚಿಸಲಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. 2022ಕ್ಕೆ ಇದ್ದಂಥ ನಿಮ್ಮ ಬೇಸಿಕ್ಗೆ 31% DA ಮರ್ಜ್ ಆಗಿದೆ. ಆದ್ದರಿಂದ ಪರಿಷ್ಕೃತ ವೇತನ ಶ್ರೇಣಿಗೆ ಮೊದಲನೇ ಕಂತಿನ ತುಟ್ಟಿ ಭತ್ಯೆಯ ದಿನಾಂಕ 1ನೇ ಜನವರಿ 2023ರಂದು ಪ್ರಾಪ್ತವಾಗತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ 1/7/2022ಕ್ಕೆ ನಿಮ್ಮ ತುಟ್ಟಿ ಭತ್ಯೆ ಬಂದುಬಿಟ್ಟು ಶೂನ್ಯ ಇರುತ್ತೆ. 31% ಇದ್ದ ತುಟ್ಟಿ ಭತ್ಯೆ ಮರ್ಜ್ ಆಗಿದೆ, ಹಾಗಾಗಿ ಶೂನ್ಯ ನಿಮ್ಮ ತುಟ್ಟಿ ಭತ್ಯೆ ಆಗಿರುತ್ತೆ. 1/1/2023ರಂದು ಪರಿಷ್ಕೃತ ಮೂಲ ವೇತನದ 2.75% DA, 1 ಜುಲೈ 2023ರಂದು 5.5%, 1/1/2024 ಪರಿಷ್ಕೃತ ಮೂಲ ವೇತನದ 8.5%. ಸೊ ಹಾಗಾಗಿ ಈಗ ನಿಮ್ಮ ಟೋಟಲ್ DA ಇರೋದು 8.5%. ಮುಂದಿನ ತುಟ್ಟಿ ಭತ್ಯೆಯ ಮಂಜೂರಾತಿಯು ಈ ಸಂಬಂಧ ರಾಜ್ಯ ಸರ್ಕಾರವು ಹೊರಡಿಸುವ ಆದೇಶಗಳಲ್ಲಿ ಕ್ರಮಬದ್ಧಗೊಳಿಸುವಂತೆ ಇರತಕ್ಕದ್ದು ಅನ್ನೋದ್ರ ಬಗ್ಗೆ ಮಾಹಿತಿ. ಇದೇ ಥರ ಇನ್ಫಾರ್ಮೇಷನ್ಗೋಸ್ಕರ ಲೈಕ್ ಮಾಡಿ, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.